ನಮ್ಮೂರ್ ಸ್ಪೆಷಲ್ ಹಲಸಿನ ಹಣ್ಣಿನ ಇಡ್ಲಿ. ಕಿಟಿ ಚೆನ್ನಾಗಿ ಭಜನೆ ಮಾಡಿ ಆಯ್ತಾ? ಎಲ್ಲರೂ ಕಿತಾಪತಿ ಮಾಡಕ್ ಶುರು ಮಾಡ್ತಾಳವಳು. ನಾನು ಈ ತರ ಸ್ಮೈಲ್ ಮಾಡೋದು. ಕಿಟಿ ನಿಮ್ಮ ಅಮ್ಮನೇ ಸ್ನಾನ ಮಾಡಿಲ್ಲ, ನನಗೆ ಹೇಳಕ್ ಬರ್ತಾರೆ. ಇದೆಂತದು ಕುದುರೆ ಓಡಿಸ್ತಾ ಇದ್ದೀರಾ? ಬಟರ್ಸ್ಕಾಚ್ ಐಸ್ ಕ್ರೀಮ್ ತರ ಕಾಣ್ತಿದ್ಯಲ್ಲಮ್ಮ. ನಿಮ್ಮೂರಲ್ಲಿ ಮಳೆ ಇದೆಯಾ? ಅದು ಬಂಗಾರಿಯ ದೋಸೆನೂ ಮಾಡಿದಾರ ನಮ್ಮಮ್ಮ. ಅದು ಹಲಸಿನ ಹಣ್ಣಿನ ದೋಸೆ ಕಣೆ. ನೋಡಿ ಹೆಂಗ್ ಓಡ್ ಬಂದವಳು, ನೋಡಿ ಓಡೋದ್ ನೋಡಿ ಅಲ್ಲಿ. ಇದ್ಯಾವ ಡ್ಯಾನ್ಸ್ ಇದು? ಇಡ್ಲಿ ಯಾರಿಗೆ ಇಡ್ಲಿ ಎಲ್ಲಿಗೆ ಇಡ್ಲಿ ಮರ್ಯಾದೆ ಬಿಟ್ಟು ಓಡ್ ಬಂದಿದ್ದಾಳೆ. ನಮ್ಮ ಹಾಸನದಲ್ಲಂತೂ ಮಳೆ. ಇವಳಿನ್ನ ನಿದ್ಗಣ್ಣಿಂದ ಆಚೆನೆ ಬಂದಿಲ್ಲ. ಕೀಟಿ ನನ್ನ ಜೋಡಿ ಯಾವ್ದು ಗೊತ್ತಾ ಇದು? 50 kg ತಾಜ್ ಮಹಲ. ಅದು ಎದ್ದವಳೆ. ಇವಳು ಬಂದಿಲ್ಲಿ ಏನ್ ನಿಂಗ್ ಬೇಕಾ? ಇದು ನನ್ನ ಬೇಬಿ ಹಿಂಗ್ ಸ್ಮೈಲ್ ಮಾಡೋದು. ಚೆನ್ನಾಗಿದೆ, ಸಖತ್ತಾಗಿದೆ. ಬರ್ತೀಯಾ? ಸುಬ್ಬಿ ಅಂದ್ರೆ ಸುಬ್ಬಿ ಇವಳು. ಕಮೆಂಟ್ ಹಾಕಿ, ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಹಾಕಿ. ಗುಡ್ ಮಾರ್ನಿಂಗ್ ಕ್ಯೂಟಿ. ಈಗ ಎದ್ದವಳೆ. ಮಕ್ಕ ನೋಡಿ ಯಾರದು? ಐ ಇವತ್ತು ನಮ್ಮ ಮನೆಯಲ್ಲಿ ಏನು ತಿಂಡಿ ಮಾಡವ್ರೆ ಅಂತ ಕೇಳೋಣ. ಅಮ್ಮ ಅಮ್ಮ ನಮ್ಮಮ್ಮ ಏನಮ್ಮ ತಿಂಡಿ? ಇಡ್ಲಿ. ಇಡ್ಲಿ ಯಾರಿಗೆ ಇಡ್ಲಿ ಎಲ್ಲಿಗೆ ಇಡ್ಲಿ? ಐ ಇದು ಇಡ್ಲಿನಾ? ಇಡ್ಲಿ ವೈಟ್ ಕಲರ್. ಇದೇನು ಬಟರ್ಸ್ಕಾಚ್ ಇದ್ದಂಗಿದೆ. ಬಟರ್ಸ್ಕಾಚ್ ಐಸ್ ಕ್ರೀಮ್ ಥರ ಕಾಣ್ತಿದ್ಯಲ್ಲಮ್ಮ. ಏನಮ್ಮ ಇದು? ತಾಳು ತೋರಿಸು. ಎಲ್ಲೋ ಇದೇನು ಸ್ಪೆಷಲ್ ಇಡ್ಲಿ? ಏನಾಕಿದ್ಯಾ? ಇದು ಹಲಸಿನ ಹಣ್ಣಿನ ಇಡ್ಲಿ. ಏನ? ನಮ್ಮೂರ್ ಸ್ಪೆಷಲ್ ಹಲಸಿನ ಹಣ್ಣಿನ ಇಡ್ಲಿ. ಕರೆಕ್ಟು. ನೆನ್ನೆ ನಮ್ಮ ಅಕ್ಕ ಅನ್ಸಿ ಅಕ್ಕ ಅಂತ ಇದ್ದಾರೆ. ನಮ್ಮ ಅಪ್ಪನ ಮಾವನ ಮಗಳು ಅನ್ಸಿ ಅಕ್ಕ ಅಂತ. ಅವರು ಹಲಸಿನ ಹಣ್ಣು ಫುಲ್ ಅರ್ಧ ಹಲಸಿನ ಹಣ್ಣು ಪೂರ್ತಿ ತಾಬಂದು ಕೊಟ್ಟಿದ್ರು. ಫುಲ್ ಇತ್ತಾ? ಓಕೆ. ನಮ್ಮ ಅಮ್ಮ ಆ್ಯಕ್ಚುಲಿ ಹಲಸಿನ ಹಣ್ಣು ನಮಗೆ ತಿನ್ನಕ್ಕೆ ಕೊಡ್ತಾರಂತ ಅನ್ಕೊಂಡ್ರೆ ಇಡ್ಲಿ ಮಾಡೋರಲ್ಲ ಇವರು. ಎಲ್ಲ ತಿಂದು ಇನ್ನೂ ಜಾಸ್ತಿ ಆಯ್ತು. ಈಗ ಮಳೆಗಾಲ ಅಲ್ವಾ ಮತ್ತೆ. ನಾನು ನೆನ್ನೆ ತಿಂದಿದ್ದೆ ಅಮ್ಮ, 3 ಪೀಸ್ ತಿಂದಿದ್ದೀನಿ. ನೀನು ನೋಡಿದ್ರೆ ಸರಿ ಇದೆಯಾ ಅಲ್ಲಿ? ಇಲ್ಲಿ ನೋಡಿ, ಅದಕ್ಕೆ ನೋಡಿ ಇದು ಮಾಡ್ಕವ್ರೆ, ಇಡ್ಲಿ ಮಾಡ್ತವ್ರೆ. ಸ್ಪೆಷಲ್ ಇಡ್ಲಿ. ಆ್ಯಕ್ಚುಲಿ ಹಲಸಿನ ಹಣ್ಣಿನ ಇಡ್ಲಿ. ಓಕೆನಾ? ಹಲಸಿನ ಹಣ್ಣು ಇಡ್ಲಿ ಸೂಪರ್ ಆಗಿದೆ. ಬಟ್ ಚೆನ್ನಾಗಿರುತ್ತೆ. ಬಟ್ ಆದ್ರೂ ನಂಗೆ ಹಲಸಿನ ಹಣ್ಣು ಇಡಬೇಕಿತ್ತು ನೀನು. ಹಲಸಿನ ಹಣ್ಣು ರಾಶಿ ರಾಶಿ ಬಂದು. ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ? ಈಗ ಅದು ಹೆಂಗೆ ಬರುತ್ತೆ ನೋಡೋಣ. ತಿಂಡಿ ತಿನ್ನಕ್ಕಿಂತ ಮುಂಚೆ ವೆಲ್ಕಮ್ ಮಾಡಬೇಡ. ಕ್ಯೂಟಿ ವೆಲ್ಕಮ್ ಮಾಡೋಣ. ಇವಳಿನ್ನ ನಿದ್ಗಣ್ಣಿಂದ ಆಚೆನೆ ಬಂದಿಲ್ಲ, ನಗಾಡ್ತಾಳೆ. ಓಕೆ, ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಏನೇ ಮಾಡ್ತಿದ್ಯಾ? ಏಯ್ ನನ್ನ ಮಾತು ಕೇಳಲ್ಲ, ಬಾರಿಸ್ತೇನೆ ನನಗೆ. ಅಯ್ಯೋ ಕಿಟಿಯೇ, ಯಾಕೆ ಕಿಟಿಯೇ? ಯಾರು ತಿಂಡಿ ರೆಡಿ. ಓ, ದೋಸೆನೂ ಮಾಡಿದಾರ ನಮ್ಮಮ್ಮ. ಅದು ಹಲಸಿನ ಹಣ್ಣಿನ ದೋಸೆ ಕಣೆ ತಂದೆ. ಇಲ್ಲಿ ನೋಡಿ, ಎಲ್ಲೋಯ್ತು ಕಾಣ್ತಾ ಇಲ್ಲ? ಇಲ್ಲಿ ನೋಡಿ, ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಇಡ್ಲಿ. ಇವಾಗಲೇ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಈ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು, ಹಲಸಿನ ಹಣ್ಣಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ಹಲಸಿನ ಹಣ್ಣು ಅಂತ ಕಮೆಂಟ್ ಮಾಡಿ. ಹಲಸಿನ ಹಣ್ಣು, ಹಲಸಿನ ಹಣ್ಣು, ಹಲಸಿನ ಹಣ್ಣು ಏನಾದರೂ ಕಮೆಂಟ್ ಮಾಡಿ. ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಅಮ್ಮನ ಹತ್ರ ವಿತ್ ರೆಸಿಪಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಫಸ್ಟು ಟೇಸ್ಟ್ ನೋಡೋಣ. ದೋಸೆ ಬಿಸಿ ಬಿಸಿ ಇದೆ ನೋಡಿ. ಚಟ್ನಿ ಮಾಡವ್ರೆ. ಇವಳು ಬಂದಿಲ್ಲಿ. ಏನು ನಿಂಗೆ ಬೇಕಾ? ನಾವು ಏನೇ ತಿನ್ಬೇಕಾದ್ರೆ ಓಡ್ ಬರ್ತಾಳೆ ಇವಳು. ಈಗ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಇಡ್ಲಿಗೆ ನಾನ್ ವೆಜ್ ಇರಬೇಕು. ಚಿಕನ್ನ ಸುಕ್ಕ ಅಮ್ಮ, ಚಿಕನ್ ಸುಕ್ಕ ಅದು ಸ್ವಲ್ಪ ನೀರು ಥರ ಮಾಡೋದು. ಕಮೆಂಟ್ ಹಾಕಿ, ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ. ಏನೇ ಅಯ್ಯೋ 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 ಕಿಟಿಯೇ. ಬಟನೆಲ್ಲ ಒಪ್ತಂಗಿಲ್ಲ. ತಿಂಡಿ ತಿಂದೆ ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು. ಈಗ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ
ಒಂದಿಷ್ಟು ಎಡಿಟಿಂಗ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಬಿಡ್ತೀನಿ ನಾನು. ಆಯ್ತಾನೆ ಕ್ಯೂಟಿ? ಆಟ ಆಡೋಣ. ಕೀಟಿ ಅಮ್ಮ ಆಟಾಡಿಸ್ತಿದ್ಯಾ? ಇಲ್ಲ, ಅಮ್ಮನೇ ಆಟ ಆಡ್ತೈತಾನೆ. ಇಲ್ಲಿ ಇದು ಅದು ಕಡೆ ಇಲ್ಲಿ ಆಬಲ್ ಕೈಯಲ್ಲಿರೋದು ಇದು. ಇಲ್ಲ ನೋಡಿ, ಇದು ಹೆಂಗಿದೆ, ನಾನು ಈ ಥರ ಸ್ಮೈಲ್ ಮಾಡೋದು. ಇದು ನನ್ನ ಬೇಬಿ, ಇದು ನನ್ನ ಬೇಬಿ ಹಿಂಗೆ ಸ್ಮೈಲ್ ಮಾಡೋದು. ದಪ್ಪ ಕಣ್ಣು ಬಿಡ್ಕೊಂಡು ಸ್ಮೈಲ್ ಮಾಡ್ತಾಳೆ ಹಿಂಗೆ. ನನ್ನ ಕ್ಯೂಟಿ ಯಾವ ಥರ ಗೊತ್ತಾ ಸ್ಮೈಲ್ ಮಾಡೋದು? ಅದೆರಡು ಒಂದೇ ಹೋಗು. ನನ್ನ ಕ್ಯೂಟಿ ಸ್ಮೈಲ್ ಹೆಂಗಿರುತ್ತೆ ಅಂದರೆ ಕಣ್ಣು ಹಿಂಗಂದು ಅಜ್ಜಿ ಹಿಂಗೆ ಮಾಡೋದು. ಕಿಟಿ ಕಿಟಿ ಇಲ್ಲೋಡು ಏನು ಹಾಂ ನೋಡಿ, ತಲೆಗೆ ಎಣ್ಣೆ ಹಚ್ಚವಳೆ, ಎಣ್ಣೆ ಸ್ನಾನ ಇವತ್ತು. ಕೀಟಿ 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 ಕೀಟಿ. ಇವಳಿಗೆ ಏನು ಗೊತ್ತಾ, ಕ್ಯಾಮ್ರಾದಲ್ಲಿ ಅವಳು ಕಾಣಿಸಿದ್ರೆ ರಿಯಾಕ್ಟ್ ಮಾಡ್ತಾಳೆ. ಇಲ್ಲೋಡು ನನ್ನ ಮಗಳು ಇವಾಗ ಜಸ್ಟ್ ಎದ್ದವಳೆ. ಇವಳಿಗೆ ತಿಂಡಿ ತಿನ್ನಿಸಿ ಮಲಗಿಸಿ ಎದ್ದವಳೆ. ಬೇಬಿ ಮಧ್ಯಾಹ್ನ ಊಟಕ್ಕೆ ಏನು ತಗೊಬರ್ಬೇಕು ಹೇಳು? ಹೇಳು, ಪರವಾಗಿಲ್ಲ ಹೇಳು. ಇನ್ನೇನ್ ತಗೊಬರ್ತೀಯ? ಹೇಳು. ನಮ್ಮ ಬೋನ್ಸಕ್ಕೆ ಅಂತ ಇದೆಯಲ್ಲ ನೀನು. ಇವತ್ತು ಏನು ಗೊತ್ತಾ ಸ್ಪೆಷಲ್ ಮಧ್ಯಾಹ್ನ ಊಟ? ನಿಂಗಲ್ಲಕೇನೆ ಕೀಟಿ, ನಮ್ಗೆ ಕಣೆ. ಯಾವ್ದೇ ನಂಗೆ ಗೊತ್ತು. ಆ್ಯಕ್ಚುಲಿ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಮಧ್ಯಾಹ್ನ ಚಿಕನ್ ಬಿರಿಯಾನಿ ಹೋಟೆಲಿಂದ ತರೋದು. ದೊನ್ನೆ ಬಿರಿಯಾನಿ ಬೇಕು ಅಂತ. ಐ ಥಿಂಕ್ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟಾಗಿ ಒಂದೆರಡು ದಿನ ಮುಂಚೆ, ಒಂದು 3-4 ದಿನ ಮುಂಚೆ, ಏನು ಇನ್ನೂ ತೋರಿಸ್ಬೇಕಾ? ಸರಿ, ಒಂದು 3-4 ದಿನ ಮುಂಚೆ ನಾವು ಗೇಮ್ ಆಡಿಸಿದ್ದೆ. 2 ಟೀಮ್ ಥರ ಮಾಡಿದ್ದೆ. ಒಂದು ನನ್ನ ಬೇಬಿ ಮತ್ತು ನಮ್ಮಪ್ಪ ಒಂದು ಟೀಮು, ನಮ್ಮಮ್ಮ ಮತ್ತು ನನ್ನ ತಂಗಿ ಒಂದು ಟೀಮು. ಸೊ ಯಾವುದು ಬೇಬಿ ಅದು ಗೇಮು? ಯಾವ ಗೇಮ್ ಹೇಳು? ಅದೇ ಗೆಸ್ ಮಾಡೋದು. ಸೆಲೆಬ್ರಿಟೀಸ್ ಫೋಟೋಸ್ಗಳನ್ನ ನೋಡಿ ಯಾವ ಪಿಕ್ಚರ್ ಅಂತ ಗೆಸ್ ಮಾಡ್ಬೇಕಂತ ಹೇಳಿದಲ್ಲ, ಅದರಲ್ಲಿ ನನ್ನ ಬೇಬಿ ಮತ್ತು ನಮ್ಮ ಅಪ್ಪ ಇಬ್ಬರೂ ಸೋತವ್ರೆ. ಸೊ ಹಾಗಾಗಿ ಅವತ್ತು ನಾನು ಹೇಳಿದ್ದೆ, ಯಾರು ಸೋಲ್ತಾರೆ ಅವರು ದೊನ್ನೆ ಬಿರಿಯಾನಿ ತಗೊಬರ್ಬೇಕು ನಮ್ಮ 5 ಜನರಿಗೂ ಅಂತ ಹೇಳಿದೆ. ಸೊ ಇವಾಗ ಏನೇ ಇದು ಪಾಪ, ಯಾವ ಹೇಳು ನೀನು? ಇಲ್ಲಿ ನೋಡಿ, ಮೂತಿ ನೋಡಿ ಅವಳ್ದು ಫುಲ್ಲು ವೈಟ್ ಆಯ್ತು. ಸಾರಿ ಬೈತಾ ಇರ್ತಾಳವಳು, ಯಾವ ಎಂತ ಅಮ್ಮ ನೀನಮ್ಮ ಅಂತಿರುತ್ತೆ. ಸೊ ಇವಾಗ ಬಿರಿಯಾನಿ ತರಕ್ಕೆ ಹೊಡ್ತೀನಿ. ಕ್ಯೂಟಿ ಬಿರಿಯಾನಿ ತಗೊಬರ್ತೀನಿ ಆಯ್ತಾ? ನಾನು ತಿಂತೀನಿ, ನೀನು ನೋಡ್ಬೇಕಾಯ್ತಾ ಕ್ಯೂಟಿ? ಈಗ ಫಸ್ಟ್ ಹೊಡ್ತೀನಿ ನಾನೀಗ. ಹೋಗಿ ಬಿರಿಯಾನಿ ತಗೊಬಂದು ಬಾರ್ಸದೆ. ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಆಟ ಆಡ್ತಿರ್ತಾಳೆ. ಹೋಗ, ಬೆಳಗಿಂದ ಹಂಗೆ ಕೂತಿ ಸ್ನಾನ ಮಾಡಿದ್ಯಾ ಬೇಬಿ? ನೀನೇ ಮಾಡಿಲ್ಲ. ನಾನು ಇಟೇ ನಿಮ್ಮ ಅಮ್ಮನೇ ಸ್ನಾನ ಮಾಡಿಲ್ಲ, ನನಗೆ ಹೇಳಕ್ ಬರ್ತಾರೆ. ನಾನಲ್ಲಿ ಸ್ವಿಚ್ ಹಾಕಿ ಬಂದಿದ್ದೀನಿ ಮೇಲ್ಗಡೆ. ಹೋಗಿ ನೋಡು, ಡೌಟ್ ಇದ್ರೆ. ಅಮ್ಮ ನೀನು ಗೆದ್ದಿದ್ಯಮ್ಮ, ನೀನು ಗೆದ್ದಿರೋದಕ್ಕೆ ಬಿರಿಯಾನಿ ಬರ್ತಿದೆ ಆಯ್ತಾ? ಇವರೇ ನೋಡಿ, ಆ್ಯಕ್ಚುಲಿ ಪಕ್ಕ ಇವರೇ ಸೋಲ್ಬೇಕಾಗಿದ್ದು ಲೆಕ್ಕದಲ್ಲಿ. ನಾನು ಪಕ್ಕ ಕನ್ಫರ್ಮ್ ಆಗಿದ್ದೆ. ಅದು ಹೆಂಗೆ ಗೆದ್ಬಿಟ್ರು, ಚಿನ್ನಿಯಿಂದನೇ ಗೆದ್ದಿದ್ದು ಇವರು. ನಮ್ಮಮ್ಮ ಅವಳು ಅಪರೂಪ ಗೆದ್ದಿದ್ದವಳು. ಕೇಳೋಡಿ ಫುಲ್ಲು ಬಿರಿಯಾನಿ ರೆಡಿ ಇದೆ. ಆ್ಯಕ್ಚುಲಿ ಯಾವಾಗಲೂ ಎರಡು ಕಾಲಕ್ಕೆ ಬರೋಳು. ಇವತ್ತು ಬಿರಿಯಾನಿ ಇದೆ ಅಂತ ಮರ್ಯಾದೆ ಬಿಟ್ಟು ಓಡ್ ಬಂದಿದ್ದಾಳೆ. ಇಲ್ಲ ನೋಡಿ, ಇದೆ ಫೇಸು ನೋಡಿ ಹೆಂಗೆ ಓಡ್ ಬಂದವಳು. ನೋಡಿ ಓಡೋದು ನೋಡಿ ಅಲ್ಲಿ. ಬಿರಿಯಾನಿ ನೋಡಿ, ಚಿಕನ್ ಬಿರಿಯಾನಿ ಮತ್ತು ಕಬಾಬು. ಇದು ನಂದು, ಇದು ನಮ್ಮ ಅಮ್ಮಂದು. ಆ್ಯಕ್ಚುಲಿ ನಮ್ಮ ಅಮ್ಮ ಗೆದ್ದಿದ್ದಾರೆ. ಅಮ್ಮ ಹೆಂಗೆ ಅನ್ನಿಸ್ತಿದೆ? ಖುಷಿ ಆಗ್ತಿದೆ ಅಲ್ಲ ಗೆದ್ದಿರೋದಕ್ಕೆ. ಇಲ್ಲಿ ನನ್ನ ತಂಗಿನೂ ಗೆದ್ದಿದ್ದಾಳೆ. ಸಖತ್ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇವಳು ಸೋತಿದ್ದಾಳೆ. ಇವಳು ಬೇಕು ಅಂತಲೇ ಸೋತಂಗೆ ನನಗೆ ಫೀಲು. ಎಂದು ನಮ್ಮ ಅಪ್ಪ ಇಲ್ಲಿ ಸೋತಿದ್ದಾರೆ. ಇವರಿಬ್ಬರು ಶೇರಲ್ಲಿ ಕಬಾಬು ಮತ್ತು ಚಿಕನ್ ಬಿರಿಯಾನಿ ಬಂದಿದೆ. ಪಾಪ
ಇವತ್ತು ಇನ್ನೊಂದು ಗೇಮ್ ಆಡಿಸ್ತೀನಿ. ನೀನು ಸವಾಸ ಬೇಡ. ನೀನು ಯಾಕೆಂದರೆ ಗೇಮಲ್ಲಿ ನಾವು ಸೋಲೋದು, ನಾನು ನಿನ್ನ ಹೆಂಡ್ತಿ, ನಾವು ಐಟಮ್ ತರೋದು ಬಿರಿಯಾನಿ, ನೀವು ತಿನ್ನೋದು. ಅಲ್ಲ ನೀವು ಆಡಬೇಕು, ನಿಮ್ಗೆ ಈಸಿ ಆಗೋ ಥರದ್ದು ಯಾವ್ದಾದ್ರು ಗೇಮ್ ಹೇಳಿ, ಅದೇ ಆಡಿಸ್ತೀನಿ ನಾನು. ಏನಿಲ್ಲ, ನಿಂಗೆ ಗೊತ್ತಿರೋದೇ ನೀನು ಹೇಳೋದು. ನನಗೆ ನಮ್ಗೆ ಗೊತ್ತಿದ್ದು ಒಂದು ಹೇಳಲ್ಲ ನೀನು. ಚೆನ್ನಾಗಿದೆ ಬಿರಿಯಾನಿ. ತಿನ್ನಿ ಚಿನ್ನಿ, ಗೇಮ್ ಆಡಿಸ್ತೀನಿ. ಒಂದಲ್ಲಿ ಗೆದ್ದಿದೆಯಲ್ಲ, ಇನ್ನೊಂದರಲ್ಲಿ ಸೋಲು ಅಂತ ಹೇಳ್ತಾಳೆ. ಟೀಮ್ ಚೇಂಜ್ ಮಾಡೋಣ, ಚಿನ್ನಿ ಮತ್ತೆ ಪಪ್ಪ ಮಾಡೋಣ, ನೀನು ಮತ್ತೆ ಅಮ್ಮ ಮಾಡು. ಈಗ ನನ್ನ ಕೆಲಸ ಊಟ ಮುಗಿಸ್ಕೊಬಿಡ್ತೀನಿ ಫಸ್ಟು. ನಾವು ಊಟ ಮಾಡಬೇಕಾದ್ರೆ ನಮ್ಮ ಕ್ಯೂಟಿ ನನಗೂ ಕೊಡು ಅಂತ ಈ ಜಾಸ್ತಿ ಹೋಗೋದು ನಮ್ಮ ಅಮ್ಮನ ಹತ್ರ. ಏನು ಕ್ಯೂಟಿ, ಏನು ಬೇಕು? ಅಜ್ಜಿ ಹತ್ರ ಹೋಗ್ತೀಯಾ? ನೋಡಿ ಅಲ್ಲೋಗಿ ನಿಲ್ಲೋದು. ಅಜ್ಜಿ ಹತ್ರ ಕೊಡು ಅಂತ ಒಂದು ಎಕ್ಸ್ಪ್ರೆಷನ್ ಕೊಡ್ತಾಳೆ ಅವಳು. ನನ್ನನ್ನು ಕರ್ಕೋ ಅಂತ ಒಂಥರ ದಮ್ಮಯ್ಯ ಹಾಕೋ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ನೋಡು. ನೋಡಿ ತಿನ್ಬಾರ್ದು ಬಂಗಾರಿ ನೀನು. ನೋಡಿ ಎಕ್ಸ್ಪ್ರೆಷನ್ ನೋಡಿ. ಏನು ಕ್ಯೂಟಿ, ತಿನ್ಬಾರ್ದು ನೀನು. ಕರ್ಕೋ ನನ್ನ ಪ್ಲೀಸ್ ಕರ್ಕೋ ಅನ್ನೋದು ಅಜ್ಜಿ ಹತ್ರ ಹೋಗಿ. ಬಾಯಿಲ್ಲ ಅದು ಬಾಯಿಲ್ಲ, ಬಾ ಅನ್ನೋದು. ಬಾಡ ಬಂಗಾರ ಪಾಪ ಇವಾಗ ಮೂತಿ ಮಾಡ್ತಾವಳಂತೆ. ಬೋದು ಚಿನ್ನ ಬೋದು. ಆಮೇಲೆ ಇನ್ನೊಂದೇನಂದ್ರೆ ಕೋಪ ಮಾಡ್ಕೊಂಡು ಹೋಗ್ತಾಳೆ, ಕೊಟ್ಟಿಲ್ಲ ಅಂದರೆ, ಬಂದಿಲ್ಲ ಅಂದರೆ ಫುಲ್ಲು ಸಿಟ್ಟು ಬಂದು ಹೋಗುತ್ತೆ ಅವಳಿಗೆ. ನೋಡಿ ಆಡೋದು ನೋಡಿ ಹೆಂಗೆ ಆಡ್ತಾಳೆ. ಸುಬ್ಬಿ ಬಿರಿಯಾನಿ ಎಲ್ಲ ಜಾಸ್ತಿ ಮಸಾಲೆ ಇರುತ್ತೆ, ಬೇಡ ಕಣೆ ನಿಂಗೆ, ಬೇಡ ಕಣೆ. ನೋಡಿ ಆಡೋದು ನೋಡಿ ಹೆಂಗೆ ಆಡ್ತಾಳೆ. ನಾನು ಫಸ್ಟು ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿದೆ. ನಂಗೆ ಕ್ಯೂಟಿದೆ ಆಲ್ರೆಡಿ ಊಟ ಆಗಿದೆ, ರಾಗಿ ಸರಿ ತಿಂದಾಗಿದೆ ಅವಳು, ಸ್ಪೆಷಲ್ ರಾಗಿ ಸರಿ. ಈಗ ನಾವು ಸ್ಪೆಷಲ್ ಬಿರಿಯಾನಿ ತಿಂತೀವಿ. ಸಾಕು ಬೇಬಿ, ಸುಮ್ಮನೆ ಕೂತಿದ್ಯಲ್ಲ ತಗ, ಮ್ಯೂಸಿಕ್ ಬರ್ಸು. ನನ್ನ ಬಾರಿಸಿದ್ರೆ ಎಲ್ಲ ಓಡೋಗ್ತಾರೆ, ಆದರೆ ನನ್ನ ಮಗಳು ಓಡ್ ಬರ್ತಾಳೆ. ಎಂಥದ್ದು ಬರಲ್ಲ, ಬರ್ಸು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದರಲ್ಲಿ ಒಂದು ಟ್ಯೂನ್ ಬರೆಸ್ತೀನಿ ಯಾವಾಗಲೂ ನನ್ನ ಮಗಳಿಗೆ. ಒಂದು ಕೆಟ್ಟದಾಗ ಊಟ ಮಾಡ್ಬೇಕಾದ್ರೆ ಒಂದು ಕೆಟ್ಟದಾಗ ಒಂದು ಬರ್ಸ. ಅಲ್ಲಿ ಅಡುಗೆ ಮನೆ ಇದೆಯಾ? ಓಕೆ, ಅಡುಗೆ ಮನೆ ಒಳಗೆ ಇಲ್ವಾ, ಇಲ್ಲಿ ಸ್ವಲ್ಪ ನಿಧಾನ ಕೇಳ್ತೀನಿ. ಅಡುಗೆ ಮನೆಯಲ್ಲಿ ನನ್ನ ಮಗಳಿದ್ದಾಳೆ, ಅಂದರೆ ನಮ್ಮ ಅಮ್ಮನ ಜೊತೆ ಅವ್ರ ಅಜ್ಜಿ ಜೊತೆ ಸುಮ್ಮನೆ ಅಲ್ಲಿದ್ದಾಳೆ. ಏನೋ ನಮ್ಮ ಅಮ್ಮ ಏನೋ ಅಡುಗೆ ಮಾಡ್ತಿರ್ತಾರೆ, ಅವಳು ಅಲ್ಲಿ ಇರ್ತಾಳೆ. ನೋಡೋಣ, ನಾನು ಉದ್ದೊಂದು ಬಾರಿಸಿದ್ರೆ ಅವಳು ಓಡ್ ಬರ್ತಾಳೆ, ಬಟ್ ಇವಾಗ ಬರ್ತಾಳೆ ಇಲ್ವ ಅಂತ ನೋಡೋಣ. ಅವಳು ನನ್ನ ಪ್ರಕಾರ ಅವಳು ಬರ್ತಿರ್ತಾಳೆ, ಹೇಳಕ್ಕಾಗಲ್ಲ. ಬಟ್ ನೀನು ಯಾವತ್ತು ಅವಳು ಬರ್ತಾಳೆ ಅಂತ ಅನ್ಕಂತೀಯ, ಅವತ್ತು ಅವಳು ಬರಲ್ಲ. ನೋಡೋಣ ಬೇಬಿ, ನಾನು ಇದು ಬಾರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವಳು ಬರ್ತಾಳ ಅಂತ ನೋಡೋಣ. ಓಕೆನಾ? ಒಂದು ಕೆಟ್ಟದಾಗ ಒಂದು ಹಾಡು ಹೇಳ್ತೀನಿ, ಅವಳ ಹೆಸರಲ್ಲಿ ಹಾಡು ಹೇಳೋದು, ಕ್ಯೂಟಿ ಅಂತ. ಬರಸ್ಲಾ? ಕ್ಯೂಟಿ ನನ್ನ ಜೋಡಿ, ಕ್ಯೂಟಿ ನನ್ನ ಜೋಡಿ, ಈಗ ತಾನೇ ಲವ್ಲಿ ಲವ್ಲಿ ಆ ಲವ್ಲಿ ಲವ್ಲಿ, ಕ್ಯೂಟಿ ನನ್ನ ಜೋಡಿ, ಕ್ಯೂಟಿ ನನ್ನ ಜೋಡಿ. ಬಲ್ಲ ಕ್ಯೂಟಿ ನನ್ನ ಜೋಡಿ, ಕ್ಯೂಟಿ ನನ್ನ ಜೋಡಿ, ಈಗ ತಾನೇ ಲವ್ಲಿ ಲವ್ಲಿ ಆ ಲವ್ಲಿ ಲವ್ಲಿ, ಕ್ಯೂಟಿ ನನ್ನ ಜೋಡಿ, ಕೀಟಿ ನನ್ನ ಹೇಳಿಲ್ವಾ, ಕೀಟಿ ನನ್ನ ಜೋಡಿ. ಇವಾಗ ನೋಡಿ ಇವಳು ಬಂದು ಇದ್ರ ಮೇಲೆನೆ ಕೂತ್ಕೊಂತಾಳೆ ನೋಡಿ, ನಾನು ಬಾರಿಸೋದೇ ಇರೋ ಥರ. ಕೀಟಿ ಸ್ಟಾಪ್ ಮಾಡಕ್ ಬರೋದವಳು, ಕ್ಯೂಟಿ ನನ್ನ ಜೋಡಿ, ಕ್ಯೂಟಿ ಹತ್ತುತ್ತಾಳೆ ನೋಡಿ, ಅದ್ರ ಮೇಲೆ ಬಂದು ಕೂತ್ಕೊಂತಾಳೆ. ಈಗ ನೋಡಿ ಅಯ್ಯೋ ಅಯ್ಯೋ ಕ್ಯೂಟಿ, ಅಪ್ಪ ಬಾರ್ಸೋದ್ ಬೇಡವಾ ಬಂಗಾರ? ಬೇಡಕನೆ, ಬೇಡನು. ಅಯ್ಯೋ ಅಯ್ಯೋ ಅಯ್ಯೋ, ಬ್ಲರ್ ಆಗೋಯ್ತು. ಹೆಂಗೆ ನಾನು ಹೇಳಿಲ್ವಾ ಬರ್ತಾ? ನೋಡಿ ಹೇಳಿ, ಯಾಕೆ ನಾನು ಕೆಡ್ದಾಗ ಹಾಡು ಹೇಳ್ತೀನಿ ಅಂತ ಹೊಡೆದಾಗ್ತಿದ್ಯೇನು? ಕ್ಯೂಟಿ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ, ಸಂಜೆ ಆದಂಗಿದೆ. ವೆದರು ಬೆಳಗ್ಗೆಯಿಂದನೂ ಮಳೆ ಮಳೆ ಮಳೆ. ನಮ್ಮ ಹಾಸನದಲ್ಲಂತೂ ಮಳೆ. ನಿಮ್ಮೂರಲ್ಲಿ ನಿಮ್ದು ಯಾವ ಊರು ಮತ್ತು ನಿಮ್ಮೂರಲ್ಲಿ ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಬರೀ ಮಳೆ.
ಹೊರಗಡೆ ಹೋಗಕ್ಕೆ ಮನಸ್ಸೇ ಆಗಲ್ಲ. ಏನು ಸುಬ್ಬಿ ಸುಬ್ಬಿ ಕಿಟಿ ಇವಳಿಗೆ ಕ್ಯಾಮ್ರಾ ಹಿಂಗೆ ತೋರಿಸ್ಬೇಕು, ಅವಾಗಲೇ ನಗಡೋದು. ಆದದ್ದು ಬಂಗಾರಿಯ ಬಂಗಾರಿ ನೋಡಲ್ಲಿ ಅಲ್ಲಿ ಬಿಟ್ಟಿದ್ದೆ ಅರದು ಅಂತಾಳೆ. ಓಕೆ, ಇವಾಗ ಪೂಜೆ ಟೈಮು. ಕ್ಯೂಟಿ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಇವಾಗ ಬಿಡ್ತೀನಿ ನೋಡಿ ಹೆಂಗೆ ಓಡ್ತಾಳೆ ನೋಡಿ. ಕ್ಯೂಟಿ ಪೂಜೆಗೆ ಹೋಯ್ತೇನೆ ಕುಚ್. ಪೂಜೆದು ಸ್ವಲ್ಪ ಸೌಂಡ್ ಬರಲಿ, ಓಡ್ತಾಳೆ ನೋಡಿ, ಸೌಂಡ್ ಕೇಳ್ತೈತೆ. ಹಾಂ ಭಜನೆ ಸೌಂಡ್ ಕೇಳ್ತು. ಕಿಟಿ ಚೆನ್ನಾಗಿ ಭಜನೆ ಮಾಡಿ ಆಯ್ತಾ? ಎಲ್ಲರೂ ಕಿತಾಪತಿ ಮಾಡಕ್ಕೆ ಶುರು ಮಾಡ್ತಾಳೆ ಅವಳು. ಇವಳು ಭಜನೆ ಮಾಡೋಕ್ಕಲ್ಲ ಹೋಗೋದು, ಕಿತಾಪತಿ ಶುರು ಮಾಡೋದು. ಇಲ್ಲ ನಮ್ಮಪ್ಪ ಯಾವುದೋ ಡ್ಯಾನ್ಸ್ ಕಲಿತವ್ರೆ. ಇದ್ಯಾವ ಡ್ಯಾನ್ಸ್ ಇದು? ಇದೆಂತದು ಕುದುರೆ ಓಡಿಸ್ತಾ ಇದ್ದೀರಾ? ಯಾವುದು ಗೊತ್ತಾ ಇದು? 50 kg ತಾಜ್ ಮಹಲ. ಅದು ನೋಡಕ್ಕಾಗ್ತಿಲ್ಲ. ಇಲ್ಲಿ ನೋಡಿ, ಪೂಜೆ ಮುಗಿಸ್ ಓಡ್ ಬಂದ್ಲು. ಯಾಕೆ ಫುಲ್ ಪೂಜೆ ಮುಗಿಸೆ ಹೋಗೆ? ನೀನು ಮುಗೀತಾ ಪೂಜೆ? ಅಷ್ಟೇ, ಹೋಗಿ ಕಿತಾಪತಿ ಮಾಡಿ ಬಂದ್ಲು. ಕಿತಾಪತಿ ಮುಗಿಸ್ಕೊಂಡು ಲೈಟ್ ಹಾಕ್ತೀನಿ. ಇಲ್ಲಿ ರೂಮಿಗೆ ಓಡ್ ಬರ್ತವಳೆ. ಏನು ಓನು ಬರ್ತೀಯಾ? ಬಾ, ಮುಗಿಸ್ಬೇಕಂತ ಅನ್ಕೊಂಡಿದ್ದೆ. ಬಾ. ಅಯ್ಯೋ ಮುತ್ತು ಕಂದ ನೋಡಿ. ಓನು ಕಿಟಿ. ಕಿಟಿ. ಯಾರು ಕಿಟಿ? ಮುಗೀತಾ? ಇದಾಗೋಯ್ತು ಉಳ್ದು. ಇಲ್ಲಿ ಕಿತಾಪತಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ. ಸ್ಪೆಷಲ್ಲಾಗಿ ಎಷ್ಟೋ ವರ್ಷ ಆಗ್ತವಂತ ಅನ್ಸುತ್ತೆ, ಎಷ್ಟೋ ವರ್ಷನೇ ಆಯಿತು ಏನು ಹಲಸಿನ ಹಣ್ಣಿನ ಇಡ್ಲಿ ಮತ್ತು ದೋಸೆ ತಿನ್ನೋದೆ. ಸೊ ಇವತ್ತು ತಿಂದ್ವಿ, ಮಸ್ತಾಗಿತ್ತು. ಸೊ ನಾನು ಹೇಳ್ದೆ ಅಲ್ಲ, ಅದ್ರದ್ದು ರೆಸಿಪಿ ಏನಾದರೂ ಬೇಕು ಅಂತ ನಿಮ್ಗೇನಾದ್ರು ಅನಿಸಿದ್ರೆ, ಸೊ ನೀವು ಸಹ ನಿಮ್ಮ ಮನೇಲಿ ಮಾಡಬೇಕು ಅಂತ ನಿಮ್ಗೇನಾದ್ರು ಅಂದ್ಕೊಂಡ್ರೆ, ಕ್ಯೂಟಿ ಬೀಳ್ತೀಯ, ನೀವು ಸಹ ನಿಮ್ಮ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈಗಲೇ ಕಮೆಂಟಲ್ಲಿ ಹಲಸಿನ ಹಣ್ಣು ಅಂತ, ಹಲಸಿನ ಹಣ್ಣು ಅಥವಾ ಹಲಸಿನ ಹಣ್ಣು ಏನಾದ್ರು ಕಮೆಂಟ್ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಬೇಕು ಅಂತ ನಾನು ನಮ್ಮಮ್ಮನ ಹತ್ರ ಹೇಳಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಕಮೆಂಟ್ ಮಾಡಿ ಅಂತ ಏನೋ ಹೇಳಿದೆ ನಾನು. ನಿಮ್ಮೂರು ಯಾವುದು ಅಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲೂ ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಮಳೆ ಇದೆಯಾ ಕ್ಯೂಟಿ? ಇದೆಯಾ ನಿಮ್ಮೂರಲ್ಲಿ ಮಳೆ ಇದೆಯಾ? ಹೇಳು ಬೇಗ. ಓಡು ಬರ್ತಾಳೆ, ಕ್ಯಾಮ್ರಾ ಇದ್ದರೆ ಓಡು ಬರ್ತಾಳೆ. ಅದು ಬಿಟ್ಟರೆ ಏನು ಕೊಡ್ತೀನಿ ಅದೇ ನಿಂಗೆ. ಓಕೆ, ಈ ವಿಡಿಯೋ ಎಂಡ್ ಮಾಡುವಂಥ ಸಮಯ. ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಟಾಟಾ. ಏನು ಓನು ಏನೋ ಹೇಳ್ತಾವಳೆ, ನಮ್ಗೆ ಅರ್ಥ ಆಗ್ತಿಲ್ಲ. ಟಾಟಾ, ಬೈ ಬೈ ಹೀರೋಸ್, ಬಾಯ್ ಬಾಯ್ ಮಾಡು ಕಿಟಿ, ಬಾಯ್. ಸುಬ್ಬಿ ಅಂದರೆ ಸುಬ್ಬಿ ಹೇಳು.